ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವಾಗಂತೂ 2-3 ಡೇಸಿಂದ ಮಳೆ ಬರ್ತಾನೆ ಇದೆ. ಬೆಳಗ್ಗೆ ಎದ್ದು ಬಂದಿದ ತಕ್ಷಣ ಮಳೆ ಬರ್ತಾನೆ ಇತ್ತು. ಇವತ್ತಿನ ತಿಂಡಿಗೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಬಂದರೆ ಸಬ್ಬಕ್ಕಿ ಸೊಪ್ಪಿತ್ತು. ಸಬ್ಬಕ್ಕಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡು ಸಬ್ಬಕ್ಕಿ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಕ್ಳಿಗೂ ಬಾಕ್ಸ್ಗೂ ಆಗುತ್ತೆ, ಎಲ್ಲರಿಗೂ ಟಿಫನ್ಗೂ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮಾಡಿಕೊಂಡ್ರೆ, ವಡೆ ಇದ್ರಂತೂ ಇನ್ನೂ ಸೂಪರು. ಈ ಮಳೆಗೂ ಮಸಾಲೆ ಚಿತ್ರಾನ್ನ ಆ ಥರ ತುಂಬ ಚೆನ್ನಾಗಿರುತ್ತಲ್ಲ ಅಂದ್ಕೊಂಡೆ. ಆದರೆ ಮಳೆ ಬರ್ತಿತ್ತಲ್ಲ, ಅಣ್ಣಗೆ ಹೇಳೋಣ ವಡೆ ತೊಗೊಬರೋದಕ್ಕೆ ಹೋಟೆಲಿಂದ ಅಂತ ಅಂದ್ಕೊಂಡೆ. ಕ್ಯಾರೆಟು ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಫಸ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಕಡಲೆಬೀಜ, ಕಡಲೆಬೇಳೆ, ಸ್ವಲ್ಪ ಬೇಕು ಅಂದರೆ ಜೀರಿಗೆ ಹಾಕ್ಕೋಬೋದು. ಆದರೆ ಜೀರಿಗೆ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ವಲ್ಲ, ಹಾಗೆ ಸಿಕ್ಕಿದ್ರೆ ಅದಕ್ಕೆ ಅದು ಮಸಾಲೆ ಜೊತೆ ರುಬ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾರೆಟು, ಅದು ಸಣ್ಣ ಸಣ್ಣಗೆ ಹಚ್ಕೋಬೇಕು. ಕ್ಯಾರೆಟು ಮತ್ತು ಹಸಿ ಬಟಾಣಿ ಎರಡನ್ನೂ ಒಟ್ಟಿಗೆ ಹಾಕಿದ್ರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಫುಲ್ಲು ಸಾಫ್ಟಾಗಿ ಬೇಯೋದೇನು ಬೇಕಾಗಿಲ್ಲ. ಈರುಳ್ಳಿ ಜೊತೆಗೆ ಸ್ವಲ್ಪ ಸಾಫ್ಟ್ ಆದರೆ ಕ್ಯಾರೆಟು ಸಾಕು. ಇವಾಗ ಸಬ್ಸಿಗೆ ಸೊಪ್ಪು, ಆ ಸಬ್ಬಕ್ಕಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ತೊಳೆದು ಅದನ್ನು ಸೇರಿಸ್ಕೋಬೇಕು. ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಕ್ಯಾಪ್ಸಿಕಮ್, ಚಿಕ್ಕದಾದರೆ ಒಂದು ಕ್ಯಾಪ್ಸಿಕಮ್ ಹಾಕಿ, ದೊಡ್ಡದಾದರೆ ಒಂದು ಅರ್ಧ ಕ್ಯಾಪ್ಸಿಕಮ್ ಸಾಕು. ಕ್ಯಾಪ್ಸಿಕಮ್ ಇಷ್ಟ ಆಗಲ್ಲ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಕ್ಯಾಪ್ಸಿಕಮ್ನ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಒಂದು 2 ನಿಮಿಷ ಫ್ರೈ ಆದರೆ ಸಾಕು. ಅದು ಜಾಸ್ತಿ ಸಾಫ್ಟ್ ಆದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಇವಾಗ ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಮಸಾಲೆಗೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಕರಿಬೇವಿನ ಸೊಪ್ಪು, ಸೋಂಪು, ಜೀರಿಗೆ, ಶುಂಠಿ ಇದಿಷ್ಟನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಜಾಸ್ತಿ ಸಾಫ್ಟಾಗಿ ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಂಡು ಅದನ್ನು ಇವಾಗ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಪುದೀನ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಏನು ಪರವಾಗಿಲ್ಲ. ಪುದೀನ ಸೇರಿಸಿದ್ರು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಅದು ಮಿಕ್ಸ್ ಆಗೋ ತನಕ ಒಂದು 2 ನಿಮಿಷ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಮಸಾಲೆ ಹಾಕಿದ ತಕ್ಷಣ ತಳ ಇಟ್ಕೊಳ್ಳುತ್ತೆ, ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಅದನ್ನು ಆರೋದಕ್ಕೆ ಇಟ್ಟು ಇವಾಗ ಹಾಗೆ ಚಟ್ನಿ ಮಾಡ್ಕೊಂಬಿಡೋಣ, ಕಾಯಿ ಚಟ್ನಿ ಅಂತ ಹೇಳಿ. ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಉಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು. ಅಂದರೆ ಇದು ಕಾಯಿ ಚಟ್ನಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಡಲೆಬೀಜ ಮತ್ತು ಕಡಲೆಪಪ್ಪಿನ ಚಟ್ನಿಗಾದರೆ ಅದು ಹುಣಸೆಹಣ್ಣು ಏನು ಹಾಕ್ಕೊಳ್ಳೋ ಹಾಗಿಲ್ಲ. ಇವಾಗ ಅದು ಚಟ್ನಿನೂ ರೆಡಿ ಆಯಿತು. ಇವಾಗ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ, ಅಂದರೆ ಜಾಸ್ತಿ ಫ್ರೈ ಏನು ಬೇಡ, ಅದು ನಾವು ಕರಿಬೇವು ಹಾಕಿದ ತಕ್ಷಣ ಆಫ್ ಮಾಡಿಕೊಂಡ್ರೆ ಸಾಕು. ಇವಾಗ ಈ ಚಟ್ನಿ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆನ, ಚಟ್ನಿನೂ ತುಂಬಾ ಚೆನ್ನಾಗಿರುತ್ತೆ. ಚಿತ್ರಾನ್ನ ಜೊತೆಗೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಚಟ್ನಿ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಸಾಲೆ ಚಿತ್ರಾನ್ನ ಅದು ರೆಡಿ ಮಾಡ್ಕೊಂಡಿದ್ವಲ್ಲ, ಸಬ್ಬಕ್ಕಿ ಚಿತ್ರಾನ್ನ, ಅದೂ ಸ್ವಲ್ಪ ಎಲ್ಲ ಆರಿರುತ್ತೆ. ಇವಾಗ ಒಂದು 2 ನಿಂಬೆಹಣ್ಣು, ನಾನು ಮಾಡ್ಕೊಂಡಿರೋ ಗೊಜ್ಜಿಗೆ 1-2 ನಿಂಬೆಹಣ್ಣು ಸೇರಿಸ್ತಾ ಇದ್ದೀನಿ. ಹುಳಿ ಸಾಕಾಗುತ್ತೆ, ಒಂದು 2 ನಿಂಬೆಹಣ್ಣು ಸೇರಿಸಿದ್ರೆ ಇವಾಗ ಚಟ್ನಿ ಮತ್ತು ಚಿತ್ರಾನ್ನ ರೆಡಿ ಆಯಿತು. ಟಿಫನ್ಗೆ ಮಕ್ಕಳು ಬಾಕ್ಸ್ಗೂ ಆಗುತ್ತೆ. ದಿಢೀರಂತ ನಾವು ಮಾಡ್ಕೋಬೇಕು ಅಂದರೆ ಚಿತ್ರಾನ್ನ ಯಾವಾಗಲೂ ಒಂದೇ ಥರ ಚಿತ್ರಾನ್ನ ತಿನ್ನೋ ಬದಲು ಈ ಥರ ಸಬ್ಬಕ್ಕಿ ಚಿತ್ರಾನ್ನ ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಗುರುವಾರ ಬೇರೆ, ನಾವು ಹಬ್ಬ ಬೇರೆ ಮಾಡಿದ್ವಿ. ಮಂಗಳವಾರ ದಿವಸ ಹೂವು ಎಲ್ಲ ಜಾಸ್ತಿ ಹಾಕಿ ಒಂಥರ ಆಗೋಗಿತ್ತು. ಅಂದರೆ ಚೆನ್ನಾಗೇ ಇತ್ತು. ಇವಾಗ ಮಳೆ ಬರ್ತಿದೆಯಲ್ಲ, ಹೂವು ಏನು ಒಣಗಿರಲಿಲ್ಲ, ತೆಗಿಯೋದಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಆದರೆ ಗುರುವಾರ ಅಲ್ಲ, ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿನೇ ನಾವು ಪೂಜೆ ಮಾಡಬೇಕಲ್ಲ ಅಂತ ಹೇಳಿ ಎಲ್ಲ ಹೂವನ್ನು ತೆಗ್ದಿದ್ದಾಯಿತು. ಎಲ್ಲ ತೆಗ್ದಿದ್ದಾದಮೇಲೆ ಪೂಜೆ ಎಲ್ಲ ಮುಗಿಸಿದಾದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ರಾಯರಿಗೆ ಅಣ್ಣ ಸ್ವಲ್ಪ ಲೇಟಾಗಿ ಬಂದರು. ಅವತ್ತು ನಾವು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿದ್ಮೇಲೆ ಅಣ್ಣನೂ ಪ್ರೀತುನ್ ಬಿಟ್ಟು ಸ್ವಲ್ಪ ಲೇಟಾಗಿ ಬಂದರು. ನಾನೇ ಡ್ರಾಪ್ ಮಾಡ್ತೀನಿ ದೇವಸ್ಥಾನದ ಹತ್ರ ಅಂತ ಹೇಳಿದ್ರು. ಆಗಲೇ ನಾವು 11:30 ಆಗೋಗಿತ್ತು. ಸರಿ ಅಂತ ಹೇಳಿಬಿಟ್ಟು ಅಣ್ಣ ರೆಡಿಯಾಗಿ ಬರೋ ತನಕ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಣ್ಣನೇ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು ರಾಯರಿಗೆ. ಅಂದರೆ ಪ್ರತಿ ಗುರುವಾರ ಪ್ರೀತುನ ಕರ್ಕೊಂಡು ಬೆಳಗ್ಗೆನೇ ಹೋಗೋದು ಅಣ್ಣ ರಾಯರಿಗೆ. ಅಂದರೆ ದರ್ಶನ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ, ಹೊರಗಡೆ ಅಣ್ಣ ಇರೋದು. ಪ್ರೀತು ದರ್ಶನ ಮುಗಿಸ್ಕೊಂಡ್ಮೇಲೆ ಮೆಟ್ರೋ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಇವಾಗ ನಾವಿಲ್ಲಿ ರಾಯರು ಬಂದಾಗ ಅದಕ್ಕೆ ಹಾಗೆ ಕರೀತು, ಬಂದ್ರಿ ಅಂತ. ಅಣ್ಣ ಏನರಲ್ಲಿ ಹೋಗ್ತೀರಾ, ಹೋಗ್ಬೇಕಾದ್ರೆ ಅಂತೂ ನಡ್ಕೊಂಡೇ ಹೋಗ್ತೀವಿ ಅಂತೂ. ಬೇಡ ಬಿಡು, ಬಿಸಿಲಿದೆ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಣ್ಣನೇ ಬಂದರು ದೇವಸ್ಥಾನಕ್ಕೆ. ಹಾಗೆ ರಾಯರಿಗಲ್ವ ಬಂದು ಕೈ ಮುಕ್ಕೊಂಡ್ರೆ, ಮನೆಗೆ ಹತ್ರನೇ ಸ್ವಲ್ಪ ದೂರನೇ ಇಲ್ಲಿ ಬಂದರು. ಅಣ್ಣನ ಫ್ರೆಂಡ್ಸೇ
ಆಗಲೇ ಯಾವುದೋ ಸೈಟ್ ಬಗ್ಗೆ ಮಾತಾಡ್ತಾ ಇದ್ರು ಯಾರೋ ಫ್ರೆಂಡ್ಸ್ ಸಿಕ್ಕಿ. ನಾವಾಗ ಇನ್ನು ದರ್ಶನ ಮಾಡೋದಕ್ಕೆ ಅಂತ ಹೇಳಿ ನಾವು ಒಳಗಡೆ ಬಂದ್ವಿ. ಅಲ್ಲೊಬ್ಬರು ಪುರೋಹಿತರು ಬೇರೆ ಇದ್ದಾರೆ. ಅವರು ಈ ಮಂತ್ ಎಂಡಲ್ಲಿ ಅವರು ಊರಿಗೆ ಹೊರಟೋಗ್ತಾ ಇದ್ದಾರೆ ಹಂಪಿಗೆ. ಹಾಗಾಗಿ ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಬರೋಣ ಅಂದರೆ ಅಣ್ಣ ಅಷ್ಟರಲ್ಲಿ ಅವ್ರ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ರು. ಹಾಗಾಗಿ ಒಳಗಡೆ ಬಂದ್ವಿ. ಒಳಗಡೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಯಾವಾಗಲೂ ಪ್ರತಿ ವಾರ ಹೆಜ್ಜೆ ನಮಸ್ಕಾರ ಆಗ್ತಾಯಿದ್ದೆ. ಇವಾಗ 2 ವಾರದಿಂದ ನಾನು ಹೆಜ್ಜೆ ನಮಸ್ಕಾರ ಆಗ್ತಾ ಇಲ್ಲ. ಅಂದರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ಸರಿ ಅಂದ್ಕೊಳ್ತಾನೆ ಇದ್ದೀವಿ, ಆಗ್ತಾನೇ ಇಲ್ಲ. ಹೋಗಿ ಬಂದಮೇಲೆ ಹೆಜ್ಜೆ ನಮಸ್ಕಾರ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಣ್ಣ ಮತ್ತು ಅಣ್ಣನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ರು. ಅಣ್ಣ ಬರೋ ತನಕ ಅಂತ ಹೇಳಿ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ವಿ. ಅದಕ್ಕೆ ಬೇರೆ ಇವತ್ತು ಕೆಲಸ ಏನೂ ಇಲ್ಲ, ಅಡುಗೆ ಎಲ್ಲ ಮಧ್ಯಾಹ್ನದ್ದು ರೆಡಿ ಇತ್ತು. ಹಾಗಾಗಿ ಬ್ಯಾಗ್ ಬುಕ್ ಮಾಡಿದರು, ಸ್ಯಾರಿ ಬ್ಯಾಗು, ಸ್ಯಾರಿಗಳೆಲ್ಲ ಎತ್ತಿಡೋದಕ್ಕೆ ಅಂತ ಹೇಳಿ. ಬಂದು ಇವತ್ತು ಕಬೋರ್ಡ್ ಕ್ಲೀನ್ ಮಾಡಿಕೊಂಡು ಎಲ್ಲ ಸ್ಯಾರಿಗಳು ಬ್ಯಾಗಲ್ಲಿ ಹಾಕಿಡ್ತೀನಿ, ಕಬೋರ್ಡ್ ಒಂದು ಕಬೋರ್ಡ್ ಆದರೂ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳಿ ನಾನು ಮೇಲ್ಗಡೆ ಬಂದು ನೋಡಿದೆ ಒಂದೇ ಕಬೋರ್ಡಲ್ಲಿ ಏನಿಲ್ಲ ಅಂತಂದ್ರೆ ಅದೆಷ್ಟು ಸೀರೆಗಳಿತ್ತು ಕೌಂಟ್ ಅಂತೂ ಮಾಡಿಲ್ಲ. ಸೀರೆಗಳು ಲೆಕ್ಕ ಹಾಕ್ಬಾರ್ದಂತೆ, ಲೆಕ್ಕ ಹಾಕಿದ್ರೆ ಮತ್ತೆ ಸೀರೆ ತೊಗೊಳೋದಕ್ಕಾಗಲ್ಲ ಅಂತ ಹೇಳಿ ಅದಕ್ಕೆ ಲೆಕ್ಕ ಮಾಡಿಸಲ್ಲ ಎಷ್ಟು ಸೀರೆ ಇದೆ ಅಂತ. ಇದು ಅದಕ್ಕೆ ಒಂದು ಕಬೋರ್ಡಲ್ಲಿ ಇಟ್ಕೊಂಡಿದ್ದಾರೆ. ನಾನು ಅದನ್ನೇ ಹೇಳ್ತಾಯಿದ್ದೆ, ಎಲ್ಲ ಕಬೋರ್ಡಲ್ಲೂ ನೀನೇ ಬಟ್ಟೆಗಳು ಇಟ್ಕೊಂಡ್ರೆ ಹಣೇನ ಬಟ್ಟೆ ಎಲ್ಲಿಡೋದು ಹೇಗಿಡೋದು ಅಂತ. ಇದೊಂದು ಈ ಬ್ಯಾಗಲ್ಲಿ ಇಡ್ತೀಯ ಅಂತ 9 ಬ್ಯಾಗ್ ಬಂದಿತ್ತು ಅದು. ನೋಡು, ಇಲ್ಲ ನಿಮ್ಮ ಅಣ್ಣನಿಗೂ ಬಿಟ್ಟಿದ್ದೀನಿ ನಮ್ಮ ಜಾಗ ಅಂತ ಹೇಳ್ತಾ ಇದ್ರು. ಹೌದಾ ಸರಿ ಬಿಡು ಅಂತಂದ್ಬಿಟ್ಟು, ಯಾಕಂದರೆ ನಮಗೆಲ್ಲ ಗೊತ್ತಿರೋದೇ ಅಲ್ವಾ ಅದಕ್ಕೆ ಎಷ್ಟು ಮಡಗಿರ್ತಾರೆ ಅಣ್ಣನ ಕಬೋರ್ಡು ಅಲ್ಲಿ ಬಟ್ಟೆಗಳು, ಇನ್ನು ಮಿಕ್ಕಿದೆಲ್ಲ ಅದಕ್ಕೆ ಇದೆ ಅಂತ. ಹಾಗಾಗಿ ಸರಿ ಅಂತ ಹೇಳಿ ಎಲ್ಲ ಜೋಡಿಸ್ತಾ ಇದ್ರು. ನಾನು ಹೆಲ್ಪ್ ಮಾಡಲಾರ್ದೆ, ಏನು ಬೇಡ ನಾನೇ ಜೋಡಿಸ್ಕೊಳ್ತೀನಿ, ನೀನು ಹೋಗಿ ಟೆಸ್ಟ್ ಮಾಡು ಅಂತ ಅಂದರು. ಇದಿಷ್ಟೇ ಅಣ್ಣನಿಗೆ ಬಿಟ್ಟಿರೋ ಜಾಗ. ಸೀರೆಗಳೆಲ್ಲ ಜೋಡಿಸಿ ಅಣ್ಣಂಗೆ ಬಿಟ್ಟಿರೋದು ಇಷ್ಟೇನೆ. ಇಷ್ಟರಲ್ಲಿ ಅಣ್ಣನ ಬಟ್ಟೆ, ಅದು ಬರೀ ಐರನ್ ಬಟ್ಟೆಗಳು ಮಾತ್ರ ಇಡೋದಕ್ಕೆ ಸ್ಟೆಪ್ ಇಟ್ಟಿದ್ದಾರೆ. ಅದು ಮೇಲ್ಗಡೆ ಎಲ್ಲ ರೇಷ್ಮೆ ಸೀರೆಗಳು ಇಟ್ಟು ಕೆಳಗಡೆ ಮಾತ್ರ ಅಣ್ಣಂದು ಐರನ್ ಬಟ್ಟೆಗಳು ಇಡೋದಕ್ಕೆ ಇಷ್ಟು ಮಾತ್ರ ಸ್ಪೇಸ್ ಬಿಟ್ಟಿದ್ದರು. ನಾನು ಇದನ್ನೆಲ್ಲ ನೋಡ್ಬಿಟ್ಟು ಸರಿ ಬಿಡಮ್ಮ ಸಾಕೋಣ ಇನ್ನು ಬಟ್ಟೆಗಳಿಗೆ ಅಂತ ಹೇಳ್ತಾ ಇದ್ದೆ. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಥ್ಯಾಂಕ್ ಯು.